ಇವ ಯಾಕೆ ಬೇ ಇವ ನಕ್ಕೊಂತ ಆಶೀರ್ವಾದ ಮಾಡ್ಬಿ. ನೀನು ಹೋಗಿ ಅಷ್ಟು ಜಗಳ ಮಾಡಿ ಬಂದರು ನಾನು ನಿನ್ನ ಯಾಕಂತ ಕೇಳಕ್ಕೆ ಹೋಗಿಲ್ಲ. ಅರ್ಥ ಮಾಡ್ಕೋಬಿ. ನನ್ನ ಜೀವನನೂ ಚಲೋ ಇರ್ಬೇಕಲ್ಲ, ನನಗೂ ಹೆಂಡತಿ ಮಕ್ಕಳು ಬೇಕಲ್ಲ. ಹಾಂ ಯಾಕವ್ವ? ಬ್ಯಾಡ ಅಂತ ನಾ ಎಲ್ಲಂದಪ್ಪ. ಹೊಂಟಿ ಇಲ್ಲ ಹೋಗ್ ಹೋಗ. ಮತ್ತೆ ಅದಕ್ಕೆ ನಿಂತಿ ಇಲ್ಲೇ ಹೋಗ್. ನಾ ಏನು ನಿನ್ನ ಅಡ್ಡು ಕುಂತಾನೆ ನಿನಗೆ ಹೋಗ್ಬೇಡ ಅಂತೇಳಿ. ಏನು ನಮ್ಮ ಮಾತು ಯಾರ ಕೇಳೋರದಾರ ಇಲ್ಲಿ? ಹೋಗಪ್ಪ, ಯಾರಿಗೆ ಹೆಂಗೆ ತಿದ್ದಂಗೆ ಮಾಡ್ಕೊಂಡು ಹೋಗ್ರಿ. ನಾವು ಯಾರಿಗೆ ಕೇಳಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ. ನಿಮ್ಮ ಹಾದಿ ನಿಮ್ಮ ಇಷ್ಟಪ್ಪ. ಏನು ಸುಮ್ಮನೆ ನಾವು ಮಾತಾಡಿ ಕೆಟ್ಟಾಗೋದ್ವಿ. ಬೇಡ. ಯಾಕೆ ಸುಮ್ಮನೆ ಏನು ಹೊಕ್ಕನಂದರ್ಗೆ ನಾವು ಕೈಕಾಲು ಹಿಡ್ದು ಇರ್ರಿ ಅನ್ನೋಕ್ಕಾಕತ್ತೇನ? ಯಾರ್ಯಾರಿಗೆ ಎಲ್ಲೆಲ್ಲಿ ಇಷ್ಟ ಹೋಗ್ರಿ. ಆದ್ರೆ ಒಂದು ತಿಳ್ಕೊ, ಏನ ನಿನಗೆ ಕಟ್ಕೊಂಡ್ರೆ ಇನ್ನೊಂದು ಹೆಂಡತಿ ಆದ್ರೂ ಸಿಗ್ತಾಳ. ಆದ್ರೆ ಊರ್ ಭಾಡ್ಯ ತಾಯಿ ಸಿಗುದಿಲ್ಲ, ಅರ್ಥ ಮಾಡ್ಕೊ. ಏನ ತಾಯಿನ ಒದ್ದು ಹೊಂಟಿಯಲ್ಲ, ನೀನು ಅನುಭವಿಸ್ತಿ. ಆತ ನಾ ಹೊಂಟೇನಿ. ಹೊರಗೆ ಬರ್ತೀಯ ಏನು ಅಲ್ಲೇ ಒಳಗೆ ಇರ್ತೀಯ? ಅವ್ವ ಹೋದ್ನಾ? ಹೋಗೇ ಬಿಟ್ನಾ? ಸಡ್ಗೊಂಡು ಕುಂತ್ರಾರ ಹೋಗುದಿಲ್ಲವ ಅಂತ ಮಾಡಿದ್ದೆ, ಹೋಗೇ ಬಿಟ್ನಲ್ಲ. ಹೊರಕಟ್ಟ ಬಾಡೆ ಹೆಂಡತಿ ವ್ಯಾಮೋಹ. ಹೆಂಡತಿನ ಬಿಟ್ಟಿರಕ್ಕಾಗಬೇಕಲ್ಲ. ಅದೇನು ಊಟ ಮಾಡ್ಯಾಳ ಯಾರಿಗೆ ಗೊತ್ತು. ಹೆಂಡತಿನ ಬಿಟ್ಟಿರಕ್ಕಾಗಬೇಕಲ್ಲ ಗುರು ಭಾಡ್ಯಾಗ. ಹೆಂಡತಿದು ಹುಚ್ಚಿಡ್ದೈತಿ. ಆ ಕುಸಿನ ನೋಡ್ಬೇಕನ್ನೋದು ಏಟ ಏನು. ಹೆಂಡತಿ ಮಗ್ಗಲಾಗ ದೌಡ್ ಮತ್ತು ನನ್ನ ಬಾಯಿಗೆ ಬರ್ತಾವೆ. ಅದಕ್ಕೆ ಹೋಗ್ಯಾನ ಹುರ್ಪಾಡೆ. ಇರಲಿ ಇವ ಕೊಡು ರೊಕ್ಕ ಈ ₹1 ನನಗೆ ಬೇಡ. ಈ ಮನೆ ಒಳಗರ ನಾ ಯಾಕಿರ್ಬೇಕು? ಇವ ತಿಂಗಳ ಪಗಾರ ಕಳಿಸ್ತಾನಂತ, ನಾ ತಿಂದು ಇರ್ಬೇಕಂತ. ಬೇಡ ಇಲ್ಲಿರೋದು. 4 ಮಂದಿ ಬಾಯಾಗ ಬೂಟ್ ಇಡ್ಬೇಕು ಇವಂಗ. ಸುಮ್ಮನೆ ಹೋಗಿ ಮಠದಾಗ ಎಲ್ಲಾರ ಒಂದು ಬತ್ತಲೆ ನನ್ನ ಪಾಡಿ ನನ್ನ ಜೀವನ ಕಳಿತೀನಿ. ಮತ್ತೇನು ಮಾಡೋದು? ಇವ್ರ ಮನೆಗೆ ಹೋಗಕ್ಕಾಕೈತೆ ನಾನು. ಎಲ್ಲಾಕೈತಿ ಬ್ಯಾನ್ ಅಲ್ಲ. ಎಂದೂ ಮಾತಾಡ್ಲಾರ್ದವ ಶ್ರೀಕಾಂತಪ್ಪ ಎಷ್ಟು ಮಾತಾಡ್ಬಿಟ್ಟ ನನಗೆ. ದೇವ್ರೇ, ಇರ್ಲಿ ಅಡ್ಡಿ ಇಲ್ಲಪ್ಪ. ಚಲೋ ಜಗದಾಗ ಏನ ಮನಿ ಹಾಕಾಕತಿ. ಅಡ್ಡಿ ಇಲ್ಲ, ಆಜು ಬಾಜು ಚಲೋ ಮಂದಿ ಅದಾರ. ಇನ್ನೇನು ಊರಾಗ ಆಗ್ತೈತಿ ಅಲ್ಲ. ಈ ಆ ಕಡೆ ಈ ಕಡೆ ಇವೆಲ್ಲ ಜಾಗ ಉಳ್ದಾವಲ್ಲ, ಅವು ಏನ್ ಮನಿ ಹಾಕವ? ಏನ್ ಇವು ಹೊಲನ? ಇಲ್ರಿ ಮಾವರ, ಅಲ್ಲಿ ಹಂಗ ನಿಧಾನಕ್ಕೆ ಒಬ್ಬೊಬ್ರು ಕಟ್ಕೋತಾರ. ಈಗ ಸದ್ಯಕ್ಕಿಲ್ಲ ಅಷ್ಟ. ಈಗ ನನಗೆ ಅಪುಟ ಮನಿ ಇದ್ದಿದ್ದಿಲ್ಲಲ್ರಿ, ಹಾಗಾಗಿ ನಾ ಜಾಗ ತೊಗೊಂಡು ಕಟ್ಕೊಳಕತ್ತೀನಿ. ಈ ಊರಾಗ ಎಲ್ಲಾರ್ಗಿ ಮನಿ ಐತಿ. ಇನ್ಯಾರ ಹೊಸ್ದಾಗಿ ಕಟ್ಟೋರಿದ್ರು ಕಟ್ತಾರ ಅಷ್ಟೆ. ಈಗ ಸದ್ಯಕ್ಕೆ ಏನಿಲ್ಲ, ಆದ್ರೆ ನಮಗೇನಿಲ್ಲ ಹೆದರ್ಕಿಲ್ರಿ. ನೋಡ್ರಿ ಮನಿ ಎಷ್ಟು ಇಂಬ ನಿರಾತಂಕಕತಿ. ಒಂದು ನಾಯಿ ಒಂದು ತಂದು ಸಾಕ್ಬೇಕಂತ ಮಾಡೇನಿ. ಯಾಕಂದ್ರೆ ಯಾವುದು ಮತ್ತೆ ಚಿಂತಿರಂಗಲ್ಲ. ಹುಳ ಉಪ್ಪುಡಿ ಕಾಟಕ್ಕೆ ಹೇಳಾಕತ್ತೀನಿ ರೀ. ಹುಳ ಉಪ್ಪುಡಿ ಕಾಟದು ಏನು ಇಲ್ದಂಗೆ ಆಗ್ಬೇಕಂದ್ರೆ ಒಂದು ಚಿಂತಿ ಬಿಟ್ಟು ಹೋಗತಿ. ಯಾಕಂದ್ರೆ ಹಾವು ಹಪ್ಪಳಿ ಚೋಳು ಗೀಳು ಬಂದ್ರೆ ನಾ ಇತ್ತಂದ್ರೆ ಒಂದು ಧೈರ್ಯ ಒಬ್ಬರದು ನೋಡ್ರಿ. ಅದಕ್ಕೆ ಒಳ್ಳೆ ಇದು ಬಿಡು ಉಪಾಯ. ಅದ್ರಾಗ ಏನೈತಿ? ಅಡ್ಡಿ ಇಲ್ಲ ಮಾಡ್ತಕ್ಕದ್ದಪ್ಪ, ಮಾಡ್ಬೋದು. ಅಡ್ಡಿ ಇಲ್ಲ. ಎಷ್ಟು ಖರ್ಚು ಬಂದೈತಿ ಈಗ ಒಟ್ಟ? ಅವರ ಈಗ ಪಾಯ ತೋಡಿ ಇದೇನು ಮಣ್ಣು ಹಾಕಿಸಿ ಇಷ್ಟು ಎತ್ತರ ಬಂದತ್ತಲ್ರಿ, ಇದೇ ದೊಡ್ಡ ಖರ್ಚೀಗ. ಏನು ಗಾಡಿದಕ್ಕಿಂತ ಮತ್ತು ಈಗ ಸದ್ಯದ ಮಟ್ಟಿಗೆ ಒಂದು 2-2.5 ಲಕ್ಷ ರೂಪಾಯಿ ಬಂದತ್ರಿ ಈಗ ಖರ್ಚು. ಇನ್ನೂ ಆಕತಿ. ನಿಧಾನಕ್ಕೆ ರೊಕ್ಕ ಬಂದಂಗೆ ಕಟ್ಟೋದು ನೋಡ್ರಿ ಮನಿ. ಈಗ ಪಟ್ಟ ಅಂತ ಆಗುದಿಲ್ಲ. ಈಗ ರೊಕ್ಕ ಎಲ್ಲಿದ ತರ್ಬೇಕು ಹೇಳ್ರಿ. ಈಗ ಇಷ್ಟು ದಿನ ಕೆಲಸ ಮಾಡ್ತಿದ್ನಲ್ಲ ನಾನು, ಈಗ ಜಾಗ ತೊಗೊಂಡು ಒಂದು 6 ತಿಂಗಳಾಗಿತ್ತು. ಕೂಡ್ಸಿಟ್ಕೊಂಡೆ ರೊಕ್ಕನ ಒಂದು 6 ತಿಂಗಳ ಮಟ್ಟ. ಮತ್ತೆ ಕೂಡ್ಸಿಟ್ಕೊಂಡಿದ್ದು ಒಂದಿಷ್ಟು ರೊಕ್ಕ ಆಗಿತ್ತು. ಅದ್ರೊಳಗೆ ಈಗ ಕಟ್ಟಾಕತ್ತೇನಿ. ಹೊರಗೆ ಅಲ್ಲಿ ಇಲ್ಲೇ ರೊಕ್ಕ ಬರು ಇದ್ವು, ಅವನ್ನೆಲ್ಲ ವಸೂಲಿ ಮಾಡಿಸ್ಕೊಂಡೇನಿ. ಇನ್ನು ಗಿರ್ಜಕಾರನವ್ರು ಒಬ್ರು ಒಂದು 50,000 ಕೊಡ್ತೇನಂದಾರ. ಮತ್ತು ಬೇರೆ ಎಲ್ಲೂ ರೊಕ್ಕ ಬಿಟ್ಟಿಲ್ಲ, ಅಷ್ಟು ಇಸ್ಕೊಂಡೇನಿ. ಈಗ ಮತ್ತೆ ಇದು ಎಷ್ಟಾಕೈತಿ ಇಷ್ಟಕ್ಕೆ ಮುಗಿಸಿ ನಿಂದ್ರಿಸಿ ಮತ್ತೊಂಚೂರು ಹಂಗೆ ರೊಕ್ಕ ಜೋಡಿಸ್ತಾ ಅದೇನಿ. ಹೊಂದಿಕೆ ಆತಂದ್ರೆ ಮನೆ ಕಟ್ಟಿ ಮುಗಿಸ್ತೇನೆ. ಹೌದೇನಪ್ಪ? ಅಡ್ಡಿ ಇಲ್ಲ. ನಾನೊಂಚೂರು ಸಹಾಯ ಮಾಡ್ಲೇನಪ್ಪ. ನಾನೊಂದು ಹಂಗೊಂದು ನನ್ನ ಕಡೆ ಬೇಕಾದ್ರೆ ನಿನಗೊಂದು 1.5-2 ಲಕ್ಷ ರೂಪಾಯಿ ಕೊಡಾಕತ್ತಿ. ಕೊಡಂದ್ರೆ ಕೊಡ್ತೀನಪ್ಪ, ಎದಕಾರ ಹಾಕತಿ. ಅವರ ಪುಣ್ಯ ಬರಲಿ. ಆದ್ರೆ ರೊಕ್ಕ ಬೇಡ್ರಿ. ಕೊಡ್ತೇನೆ ಅಂದ್ರಲ್ಲ ಅಷ್ಟು ಸಾಕು. ಕೊಟ್ಟಿದ್ಕಿಂತ ಬಲ ಆದ್ರಿ. ಯಾಕಂದ್ರೆ ನನಗೆ ಈಸ್ಕೊಳಕ್ಕೆ ಇಷ್ಟ ಇಲ್ರಿ ಮಾವರ. ಬೇಡ, ಹಂಗೆಲ್ಲ ಏನು ಬೇಡ. ಹಂಗಂದ್ರೆ ಹೆಂಗ್ರಿ? ನಾ ಏನು ಮಂದಿ ಕೊಡಾಕತ್ತಿ ನಾನು? ಎಷ್ಟಾದ್ರೂ ನನ್ನ ಮಗಳ. ಈ ಮನೆಯಾಗಿದ್ರೆ ಯಾರು ನನ್ನ ಮಗಳಲ್ಲ ಇರೋದು. ಅದಕ್ಕೆ ನನ್ನ ಮಗಳಿಗೆ ನಾನು ಮಾಡೋದ್ರಾಗ ಏನೈತಪ್ಪ, ಹೌದಿಲ್ಲ?
ಇಲ್ಲ ನೀವು ಹೇಳೋದು ಸರಿ ರೀ ಮಾವರ, ಆದ್ರೆ ರೊಕ್ಕ ಬೇಡ. ಯಾಕಂದ್ರೆ ನಾಳೆ ನಂದು ಅಂತ ಮನಿ ನನಗೆ ಹೆಮ್ಮೆಯಿಂದ ಹೇಳ್ಕೊಂಡು ಇದು ಮಾಡಕ್ಕೆ ನನಗೆ ಅತ್ತಿ ಮಾವನ ರೊಕ್ಕದಾಗ ಕಟ್ಟಿದ ಅಂತ ಅನಿಸ್ಕೊಳಕ್ಕೆ ಇಷ್ಟ ಇಲ್ಲ. ನಂಗೆ ಯಾಕೋ ಬೇಡ ಅನ್ನಿಸ್ತೈತ್ರಿ. ಹಂಗೇನಾರ ಭಾಳ ಪರಿಸ್ಥಿತಿ ತುರ್ತು ಬಂದರೆ ನಾನು ನಿಮ್ಮಂತೇಲಿ ಕೇಳ್ತೇನೆ. ಅದ್ರಾಗ ಏನೈತ್ರಿ ಮಾವರ, ನಮ್ಮ ತಂದಿದ್ದಂಗೆ ಇದೀರಿ. ನಾನು ನಿಮ್ಮಂತೇಲಿ ಕೇಳ್ತೀನಿ. ಅದು ಈಗ ನನಗೆ ರೊಕ್ಕ ಬ್ಯಾಡ್ರಿ ಮಾವರ. ಬ್ಯಾಡ್ರಿ, ಏನು ಬೇಡ. ನೀವು ಬಂದ್ರಲ್ಲ ಅಷ್ಟ ಸಾಕು. ಒಂಚೂರು ಮಾವರ ಒಂಚೂರು ಇದ್ದು ಒಂಚೂರು ನೋಡ್ಕೊಂತ ಮಾಡ್ಕೊಂತ ಒಂಚೂರು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತಿದ್ರಿ ಅಂದ್ರೆ ನನ್ಗೆ ಒಟ್ಟು ಅನುಕೂಲ ಆಕೈತೆ ನೋಡ್ರಿ. ಯಾಕಂದ್ರೆ ನಾನು ಬೆಳಗಿಂದ ಚಂತನ ಕೆಲ್ಸಕ್ಕೆ ಹೋಗವ್ರಿ. ಮನ್ಯಾಗ ನಿಮ್ಮ ಮಗಳು ಒಬ್ಬಾಕಿ ಇರ್ತಾಳೆ. ಆಕಿ ಪಾಪ ಬಂದಿಲ್ಲಿ ನಿಂತಿರ್ತಾಳೆ. ನನಗೆ ಇಂಜಿನಿಯರಿಂಗ್ ಕೊಟ್ಟು ಕಟ್ಸೋನು ಅಂತ ಅಂದಿದ್ದೆ. ಆಕಿ ಬ್ಯಾಡ್ರಿ, ಅವ್ರಿಗೆಲ್ಲ ಕೊಟ್ಟು ಕಟ್ಸೋದು, ಅವ್ರಿಗೆಲ್ಲ ರೊಕ್ಕ ಮತ್ತು ಭಾಳ ಸುದ್ದ ಖರ್ಚಾಕತ್ ನಮ್ಗೆ. ಅದೇ ನಾವು ಒಂಚೂರು ಹಿಡಿತಲೆ ಮಾಡ್ಕೊಂಡ್ವಿ ಅಂದ್ರೆ ರೊಕ್ಕ ನಮ್ಗೆ ಉಳಿತೈತಿ ಅಂತ ಅಂದ್ಲು ಅವತ್ತು. ಅದು ಯಾಕೆ ನನಗೂ ಸರಿ ಅಂತ ಅನ್ಸಿ ನಾನು ಹೋಗ್ಲಿ ಬಿಡು ಬ್ಯಾಡ ಹಂಗಾರ ಯಾಕೆ ಸುಮ್ಮನೆ ಇವ್ರಿಗೆ ಹೇಳ್ಬೇಕಂತೇಳಿ ನಾವು ಕಟ್ಟಿಸ್ಕೊಳಕತ್ರ ಈಗ ನಮ್ಗೆ ಭಾಳ ತೊಂದರೆ ಆಗ್ಬಿಟ್ಟೈತ್ರಿ ಮಾವರ. ಅದು ಯಾಕೆ ಮನ್ಯಾಗ ಆಕಿ ನಾವು ಹೊರಗೂ ಇಲ್ಲಿ ಬಂದು ನಿಂದಿರ್ಬೇಕು. ನಾನು ಕೆಲಸ ಮುಗಿಸ್ಕೊಂಬಂದ್ಮೇಲೆ ನಂಗೆ ಒಟ್ಟು ಕುಂದ್ರಾಕ್ ನೆಮ್ಮದಿ ಇರಂಗಿಲ್ಲ. ನಾನು ಬಂದು ನಿಂದಿರ್ಬೇಕು. ಇದಾಗ್ಬಿಟ್ಟತ್ ನೋಡ್ರಿ. ಏಟ್ ಕಲ್ ಕುಡ್ಸಿ ಏಟ್ ಮಣ್ಣ ಏನೋ ಒಂದು ಲೆಕ್ಕನ ಅರಿವಲ್ತ. ಅದಕ್ಕೆ ಒಟ್ಟು ನೀವ ನೋಡಿದ್ರೆ ಚಲೋ ಆಕತಿ. ಅಯ್ಯೋ ಇಷ್ಟು ಹೇಳ್ಬೇಕನ? ಆಯ್ತು ಹೇಳ್ರಿ, ಬಂದಿರ್ತೇನಂತ. ಅದಕ್ಕೇನಾಗದೈತಿ, ಇರ್ತೇನೆ, ಬರ್ತೇನೆ. ಬರ್ರಿ ಮಾವ್ರ, ಮನೆ ಕಡೆ ಹೋಗೋಣ ಹೊತ್ತಾತ. ನೋಡ್ಪ, ಇಷ್ಟು ದಿನ ಆಗಿದ್ದು ಆಗಿ ಹೋತು. ಇನ್ ಮುಂದೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ. ಮನಿ ಚಾವಿ ನಿಮ್ಮ ಕೈಯಾಗ ಕೊಟ್ಟೈತಿ. ಮನಿ ನಿಮ್ಮ ಹೆಸರಿಗೆ ಐತಿ. ಏನ ಗಂಡ ಹೆಂಡತಿ ನೀವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ರಿಪ್ಪ. ನಿನ್ನ ಹೆಂಡತಿ ನಿನ್ನ ಮಗಳ ಜವಾಬ್ದಾರಿ ಇನ್ಮೇಲೆ ನಿಂದು. ಏನ ಒಬ್ರಿಗೊಬ್ರು ಮನಸ್ಸು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಬೇಸರ ಮಾಡ್ಲಂಗ ಏನ ಚಂದಾಗಿ ದುಡ್ದು ಜೀವನ ನಡೆಸ್ರಿ. ಹ್ಞೂ ರೀ ಮಾವ್ರ. ಅಂದಂಗ ಆದಿತ್ಯ, ನಿನ್ನೆ ನಿಮ್ಮ ಅವ್ವಾರ ನಮ್ಮ ಮನೆಗೆ ಬಂದಿದ್ರಪ್ಪ. ನಿನಗೆ ಬಂದವ್ರು ಹೇಳ್ಯಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಯಾಕೋ ನನಗೆ ನಿನ್ನೆ ಅವ್ರ ಮಾತಿಂದ ಭಾಳ ಸಿಟ್ಟ ಬಂತು. ಒಂಚೂರು ನಾನು ಗದ್ರದಂಗ ಮಾಡಿ ಒಂಚೂರು ಯಾಕೆ ನನ್ನ ಒಂದು ತಾಳ್ಮೆನೂ ನಾನು ಕಳ್ಕೊಂಡೆಪ್ಪ. ಹೌದ್ರಿ ಮಾವ್ರೆ, ಹೇಳಿದ್ರು ಅವರು ಹೇಳಿದ್ರಿ. ಬೈದ ಅದು ಬೈದ್ರಿ ನಿಮ್ಮ ಅವರು ಅಂಥದ್ದು ಹೇಳಿದ್ರು. ಆದರೆ ಸುಮ್ಮನೆ ಹಂಗೆ ನೀವು ಮಾತಾಡೋರಲ್ಲ. ಇನ್ನು ನೀವು ಬೈದಿರಿ ಏನೋ ಅಂದಿರಿ ಅಂತಂದ್ರೆ ಅದಕ್ಕಂಗಾರ ಏನೋ ನಮ್ಮ ಅವಂದ ಏನೋ ಮಾತು ಹೆಚ್ಚು ಕಮ್ಮಿ ಆಗಿರ್ಬೇಕು ಅಂತ ಅನ್ನಿಸ್ತು. ಅನಿಸೇ ಸುಮ್ಮನೆ ಅದೇ, ಮತ್ತೆ ಯಾಕಂತೇಳಿ. ಸರಿ ಆಯ್ತು, ಇಲ್ಲಿ ಬಂದೇನೆ ಅಂತೇಳಿ ತಾಯಿ ಕಡೆ ಲಕ್ಷ ಹಾರಬೇಡಪ್ಪ. ಅಲ್ಲಿ ಚಂದಾಗಿ ನೋಡ್ಕೊ. ಜೊತೆಗೆ ಹೋಗ್ಕೊಂತ ಬರ್ಕೊಂತ ಇರು ದಿನಾನು. ನೀ ಇಲ್ಲ ಅನ್ನೋದು ಅವ್ರಿಗೆ ಬೇಜಾರು ಆಗಬಾರ್ದು. ಏನು ಸ್ವಲ್ಪ ದಿನ ಕ್ರಮೇಣ ಎಲ್ಲ ಸರಿ ಹೋಗ್ಲಿ, ಅವ್ರ ಮನಸ್ಸು ತಿಳಿಯಾತಪ್ಪ. ಇನ್ನು ನಾ ಹಿಂಗೆಲ್ಲ ಮಾಡಂಗಿಲ್ಲ ಅಂತಂದ್ರೆ ನೀನು ಇದನ್ನ ಸಾಧಿಸ್ಕೊಂತ ಹೋಗ್ಬೇಡ. ಅತ್ತಿ ಸೇವಾ ಮಾಡ್ಬೇಕಪ್ಪ, ಮಾಡ್ಬೇಕು. ಏನಾಗೋದಿಲ್ಲ, ಬಂದಿದ್ರು ಇರ್ವಲ್ರಾಕ್. ಏನು ಈಗ ಸ್ವಲ್ಪ ದಿನ ಅಂತೂ ಅವ್ರ ಪಾಡಿಗಿರ್ಲ ಪಜ್ಜಿ. ನಂಗೆ ಅವ್ರ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ. ಆಯ್ತು ಆಯ್ತು, ಹಂಗ ಮಾಡಿ. ಅರವಿಂದ ಹೋಗುಂಬ. ಅವರ ಬರ್ತೀವ್ರಿ. ಆಫೀಸ್ಗೆ ಹೋಗ್ಬೇಕಾ, ಲೇಟ್ ಆಕೈತಿ. ನೀವು ಆಫೀಸ್ಗೆ ಈಗ ಇವತ್ತು ಹೋಗೋದಾ ಏನ್ರಿ? ಇವತ್ತೇನಾರ ಸುಟಿ ಗಿಟಿ ಮಾಡಿರಿ? ಮತ್ತೆ ಇಲ್ಲ, ಇವತ್ತು ಆಫೀಸ್ ಸುಟಿ ಮಾಡೀನಿ, ನಾಳೆಯಿಂದ ಹೋಗ್ತೀನಿ. ಸರಿ ಹಂಗಾರೆ ಬರ್ತೀವಿ. ಅಕ್ಕ ಬರ್ತೇನೆ. ಸಾರಿ. ಪರವಾಗಿಲ್ಲ ರೀ. ನೀವು ನೀವು ನನ್ನ ಮೇಗಿನ ಪ್ರೀತಿಗೆ ನನ್ನಂತೇಳಿ ಬಂದ್ರಲ್ಲ, ಅಷ್ಟೇ ಸಾಕು ನನಗೆ. ನೀವು ನಿಮ್ಮ ತಾಯಿ ಹೇಳ್ದಂಗೆ ಕೇಳಲಿಲ್ಲಲ್ಲ, ಅದೇ ಖುಷಿ ನನಗೆ. ಇನ್ನು ನಾ ಇಬ್ರು ಖುಷಿಯಾಗಿರನ್ರಿ ನನ್ನ ಮಗಳ ಜೊತೆಗೆ. ಅಂತೂ ಒಟ್ಟು ನನ್ನ ಮಗಳು ಒಂದು ಆರಾಮ ಆದ್ಲಲ್ಲ. ಇದೇ ಒಂದು ವಾರದ ಹಿಂದೆ ಭಾಳ ತಲೆ ಕೆಡಿಸ್ಕೊಂಡಿದ್ನೈತಿ. ಏನಪ್ಪ ಹಿಂಗಾಗಿ ಹೋತಲ್ಲ, ಏನಿದು ಲೆಕ್ಕ ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು. ಅದೇಮ್ಮ ಖರೇನ ಮತ್ತು ಹಿಂಗಾದ್ರೆ ನನ್ನ ಮಗಳು ಬಾಳೆ ಹೆಂಗೆ ಏನು ಎತ್ತ ಅನ್ನೋದು ನನಗೆ ಒಂಥರ ತಲೆ ಒಳಗೆ ಗುಂಗಿ ಹುಳ ಹಾಕ್ಕೊಂಡಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಒಟ್ಟು ಎಲ್ಲ ಒಂದು ಬಗೆ ಹರಿತಲ್ಲ, ಅಷ್ಟೇ ಸಾಕು. ಶಿವ ದೇವ್ರೇ, ಏನು ಮಾಡ್ಲಿ ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ನನಗೆ ರತ್ತಾಗ. ಸರಿ ಆಗ್ಲಾರ್ದ ಇನ್ನೇನಕ್ಕತಿ, ಎಲ್ಲ ಸರಿ ತನ್ನಿಂತಾನೇ ಅಕ್ಕತಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಅಲ್ಲ, ಬೇಕಂದಂಗೆ ಮಗಳಿಗೆ ಎಲ್ಲಾರ ಆಸರ ದೇವಿ ಬೇಕಂದಂಗೆ ರೊಕ್ಕನೂ ಐತಿ, ಇರಾಕ್ ಮನಿನೂ ಐತಿ, ಎಲ್ಲ ಅನುಕೂಲವಾಗಿ ಐತಿ. ಅವಕ್ಕ ಏನಿಲ್ಲ ಅಡ್ಡಾಡಕತ್ತಿದ್ರು. ನಿನ್ನ ಮಗಳಿಂದ ಬರಲಾರ್ದ ಇನ್ನೇನು ಮಾಡ್ತಾನ? ಸುಮ್ಮನಿರು ನೀನು. ಅವ್ರವನು ಹೊಲಸು ಬುದ್ಧಿ ಗೊತ್ತಾಗೈತಿ, ಹಾಗಾಗಿ ಕಿತ್ಕೊಂಡು ಬಂದಾನ ಅಷ್ಟೇ, ಮತ್ತೇನೂ ಇಲ್ಲ. ಇನ್ನು ಮಾತ್ರ ಆ ಮುದುಕಿನ ಮಾತ್ರ ಸನೆಪ್ ಸೇರಿಸ್ಬಾರ್ದು ಅಷ್ಟೇ. ಸೊಸಿನೊಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ಗೊತ್ತಿಲ್ಲ, ಏನಿಲ್ಲ. ಬಾಯೋ ಬಾಯಿ ಮಾಡ್ತಾಳ, ಎತ್ತಬೇಕತ್ತ ಇದು ಮಾಡ್ತಾಳ. ಹಿಂಗೆ ಮಾಡಾರ್ನ ಹಿಂಗೆ ದೂರ ಇಡ್ಬೇಕು ಅವ್ರನ್ನ, ಗೊತ್ತಾನ? ಅಂದ್ರೆ ಅವಕ್ಕೆ ಬುದ್ಧಿ ಬರೋದು. ಅಂದಂಗೆ ಭಾಳ ದಿನ ಅಥವಾ ನಾನು ಇಲ್ಲಿದ್ದೆ. ಏನಾಕಿ ನನ್ನ ಸೊಸಿ ಅವ್ರವನ್ ತಂದು ಹೋಗಿಸ್ಕೊಂಡು ಕುಂತಾಳ ಏನೋ, ಯಾರಿಗೆ ಗೊತ್ತು. ಅದಕ್ಕೆ ಹೊಕ್ಕನ್ ಹಿಂಗಾದ್ರೆ ಏನು ಯಾವುದು ಲೆಕ್ಕ ಹತ್ಲಂಗೆ ಆಗ್ಬಿಡ್ತೈತೆ. ಮತ್ತು ಅದಕ್ಕೆ ಹೊಕ್ಕನೇವ ನಾನು. ಮತ್ತೀಗೇನು ನಾನು ತಿಂಗಳ ಮೇಲೆ ಆತನ ಬಂದು ಅದೊಂದು ದರಿದ್ರಗೇಡಿ ಸೊಸಿ ಅದು ಎಂಥದ್ದು ಬಂದು ಜೋಡಾತ ಏನೋ ನನ್ನ ಮಂತ್ಯಾನಕತ್ತಾಗ. ಅದಕ್ಕೆ ಹೊಕ್ಕನ್ ಅಲ್ಲಿ ಏನು ಮಾಡ್ಯಾಳ ಏನೋ ಎತ್ತ ಒಂದು ಗೊತ್ತಿಲ್ಲ. ಇನ್ನೊಂದು ಹೋಟೆಲಿದ್ಲು, ಎಷ್ಟ್ರಾಗೈತೆ ಏನೋ ಈಗ ಅದು ದವಾಖಾನಿ ಪವಾಖಾನಿ ಹೋಗಿ ಬಂದವ ಇಲ್ಲ ಅತ್ತಾಗ. ಆಪ್ರೇಷನ್ ಮಾಡಿಸ್ಕೊಂತೀನಿ ಅಂದ್ಲು. 2-3 ಆಗ ಮಟ್ಟ ಒಟ್ಟು ಆಪ್ರೇಷನ್ ಮಾಡಿಸ್ಬೇಡ ಅಂತ ಹೇಳೀನಿ. ಹ್ಞೂ ಅಂದಾಳ. ಏನು ಮಾಡಿಸ್ತಾಳ, ಎಲ್ಲೊಂದು ಕಳುಲೆ ಮಾಡಿ ಇಡ್ಸ್ಕೊತಾಳ ಏನಾತಾಗ. ಈಗ ಏನಟ್ಟ ಸೊಸಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಕತ್ತಾಳ. ಈಕೆ
ಆಕಿಗೆ ಹೇಳಕತ್ತಾಳ ಎರಡು ಒಂದೇ ಜಾತಿವ, ಎರಡು ಒಂದೇ ಥರದ್ವ. ಆಕಿನ ದೂರ ಇಟ್ಟಂಗೆ ಈಕಿ ಮಗ ಈಕಿ ಸೊಸಿನ ಈಕಿನ ದೂರ ಇಡ್ಬೇಕು ಅಂದ್ರೆ ಗೊತ್ತಾಕತಿ. ಬಾಯಿ ಬಂದಂಗೆ ಮಾತಾಡ್ತಾಳೆ ಪಾಪ ಇದ್ರಾಗ. ಆ ಹುಡುಗಿ ಏನು ಇದಕ್ಕೆ ಏನು ಅನ್ನೋದಲ್ಲ ಮಾಡೋದಲ್ಲ, ತನ್ನ ಪಾಡಿತಾ ಇದ್ರೆ ಇರಾಕ್ಬಿಡೋದಲ್ಲ. ತನ್ನ ಹುಡುಗ ತನಗೆ ಗೊತ್ತಿಲ್ಲ, ಮಂದಿಗೆ ಮಾತಾಡ್ತಾಳೆ. ಮತ್ತೆ ಏನು ಮಾಡೋಕ್ಕಾಕತಿ? ಬರ್ಲ್ಯಾ ಬರತಿ ಹಂಗಾರೆ ಬಂದಂದ್ರೆ ಹೇಳ ಅಂದಂಗೆ ನಿನ್ನ ಸೊಸಿ ಏನು ಮಾಡಕತ್ತಾಳ? ಏನಿಲ್ಲ ಅತ್ತಿಗೆಮ್ಮ, ಏನೋ ಬ್ಯಾಸ್ರ ಆದಂಗೆ ಆಗೈತಂತೆ ಯಾಕ, ಅದಕ್ಕೆ ಒಂದು ಸ್ವಲ್ಪ ತನ್ನ ಮಕ್ಕೋತೀನಿ ಅಂದ್ಲ. ಮಕ್ಕೋರ್ ಬಾ ಯಾರು ಬೇಡ ಅಂದ್ರೆ ಅಂತಂದೆ. ಅದೇ ಅನ್ಕೊಂತ ನೋಡು, ನಾ ಹೇಳ್ತೇನಲ್ಲ ನಿನ್ನ ಸೊಸಿನ ಭಾಳ ಲೂಜ್ ಬಿಡಾಕತ್ತಿ. ಏನು ನೋಡು ವಿಚಾರ ಮಾಡು, ಸ್ವಲ್ಪ ಹಿಡಿತದಾಗಿ ಇಟ್ಕೋ. ಇಲ್ಲ ಅಂತಂದ್ರೆ ಆಮೇಲೆ ತಲೆ ಮೇಲೆ ಮೆಣಸಿನ ಹಿಂಡಿ ಹರಿತಾಳ ಅಷ್ಟೆ. ಆಯ್ತು ತೋರಿ ಅತ್ತಿಗೆಮ್ಮ, ಹೋಗ್ಬರ್ರಿ ನಿಧಾನಕ್ಕೆ ಹಂಗಾರೆ ಹುಷಾರಿ. ಪುಣ್ಯಾತೀತಿ ಈಗಾರ ಹೋಗು ಮನಸ್ಸು ಮಾಡಿದ್ಲಲ್ಲ. ನನಗೆ ಹತ್ತಿಲ್ಲ ಅಂದ್ರೆ ಈಕಿ ಕಾಟ ಶುರುವಾಗಿರ್ತತ್ತಾಗ ನೆಮ್ಮದಿಯಿಂದ ಇರಂಗಿಲ್ಲ. ನನ್ನ ಮನೆ ಒಳಗೆ ನಂಗೆ ನೆಮ್ಮದಿ ಇಲ್ಲ ನೋಡತ್ತಾಗ. ಅಮ್ಮ ಏನು ಮಾಡತ್ತಿದ್ರಿ? ಏನಿಲ್ಲ ನೋಡವ, ಈಗ ನಮ್ಮ ಅತ್ತಿಗೆ ಮಾರು ಊರಿಗೆ ಹೋದ್ರ ಹಂಗೆ ಕುಂತಿದ್ದೆ. ಬಾ ಪಾರ್ವತಿ, ಏನು ಮಕ್ಕೋತೀನಿ ಅಂದಿಲ್ಲ? ಇಲ್ಲ ಅಮ್ಮ, ಯಾಕೋ ಭಾಳ ಬೇಜಾರಾಗತ್ತೈತಿ. ಅನು ಇದ್ಲಾ, ಟೈಮ್ ಹೋಗಿದ್ದೆ ಗೊತ್ತಾಕಿದ್ದಿಲ್ಲ. ಅನು ಅಲ್ಲಿ ಹೋದ್ಲು. ಎಂಥ ಬೇಜಾರಾಗತ್ತೈತಿ ಅಂದ್ರೆ ನಂಗೆ ಜಗ್ಗು ಬೇಜಾರಾಗತ್ತೈತಿ. ಒಂಥರ ಮನೆ ಬೇಕು ಅನ್ಸಕತ್ತೈತಿ. ಆ ಪಾಪು ಎಷ್ಟು ಚಂದ ನನ್ನ ಜೊತೆಗೆ ಆಡ್ಕೊಂತಿರ್ತಿತ್ತು, ಎಷ್ಟು ಪ್ರೀತಿಯಿಂದ ಕರ್ಕೊತಿದ್ದೆ. ಯಾಕೋ ಒಂಥರ ಮನ್ಸಿಗೆ ಸಮಾಧಾನ ಆಗ್ಬೋಲ್ತು. ನಾನು 2 ದಿನ ಅನು ಮನೆಗೆ ಹೋಗಿ ಬರಲ? ನೀವು ಹ್ಞೂ ಅಂದ್ರೆ ಹೋಗ್ತೇನೆ, ಇಲ್ಲಾಂದ್ರೆ ಬೇಡ. ಇಲ್ಲ ಬೇಡ ಹೋಗಲ್ಲ. ಯಾಕೆ ಈಗ ಹೋಗ್ತೇನೆಂದಿ? ಅಯ್ಯೋ ಹೌದು, ಈಗ ಗಂಡ ಹೆಂಡತಿ ಜಗಳ ಆದಮೇಲೆ ಈಗ ಕೂಡ್ಯಾರ. ಒಂದಿಟ್ಟು ಪ್ರೀತಿಯಿಂದ 4 ಮಾತಾಡ್ಕೊಂಡು ಆರಾಮಾಗಿರಲಿ. ಈಗ ಹೋದ್ರೆ ನಾನು ಸರಿ ಅನ್ಸಲ್ಲ. ಬೇಡ ಆಯ್ತು, ಆರಾಮ ಒಂದು 4 ದಿನ ಬಿಟ್ಟು ನಾನು ನೀನಿಬ್ರು ಹೋಗ್ಬರಂತ ಆಯ್ತಾ?